ನಮ್ಮ ಲೈಫ್ ಎಷ್ಟು ಅನ್ಪ್ರಿಡಿಕ್ಟಬಲ್ ಅಲ್ವಾ. ಇವತ್ತಿರೋನ ನಾಳೆ ನೋಡ್ತೀವೋ ಇಲ್ವೋ ಒಂದು ಗೊತ್ತಿರಲ್ಲ. ಆದರೂ ನಾವು ಲೈಫನ್ನ ಎಷ್ಟು ಲೈಟಾಗಿ ತೊಗೋತೀವಿ, ಒಂದು ರಿಲೇಷನ್ಶಿಪ್ನ ಎಷ್ಟು ಲೈಟಾಗಿ ತೊಗೊಳ್ತೀವಿ. ನಾನೊಂದು ಕೊರಿಯನ್ ಸೀರಿಯಲಲ್ಲಿ ಒಂದು ನೋಡಿದ್ದೆ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಾವು ಅಂದರೆ ಯಾರು ಪ್ರೀತಿಸ್ಬೇಕಾದ್ರೆ ಅಥವಾ ಯಾರ ಹತ್ರ ನಾವು ಮಾತಾಡಬೇಕಾದ್ರೆ ಅದು ಹೇಗಿರಬೇಕು ಅಂತಂದರೆ, ನಮ್ಮದು ಲಾಸ್ಟ್ ಇಂಪ್ರೆಷನ್ ಅವ್ರ ಲೈಫಲ್ಲಿ ಆ ಥರ ಇರಬೇಕಂತೆ. ಅಂದರೆ ಅಷ್ಟು ಚೆನ್ನಾಗಿ ಮಾತಾಡಬೇಕು, ನಂದು ಇವತ್ತು ಲಾಸ್ಟ್ ಡೇ ಅನ್ನೋ ಥರ ನಾವು ಪ್ರತಿಯೊಬ್ಬರ ಹತ್ರನೂ ಇರಬೇಕಂತೆ. ಅಂದರೆ ಪ್ರೀತಿಸ್ಬೇಕಾದ್ರು ಅಷ್ಟೇ, ಮಾತಾಡಿಸ್ಬೇಕಾದ್ರು ಅಷ್ಟೇ ಅಷ್ಟು ಚೆನ್ನಾಗಿ ಇರಬೇಕು ಅಂತ ನೋಡಿದ್ದೆ. ಅದು ತುಂಬ ಇಷ್ಟ ಆಯಿತು. ಕೆಲವೊಂದು ಸಂದರ್ಭದಲ್ಲಿ ಇರೋಕ್ಕಾಗಲ್ಲ, ಜಗಳಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ, ಹೌದು ಇಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳ್ದೆ ಅಲ್ಲಿಗಲ್ಲಿಗೆ ಸಾಲ್ವ್ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಬೇರೆಯವ್ರ ತಪ್ಪನ್ನು ಕ್ಷಮಿಸಿ, ಅದೇ ಜೀವನ ಅಂತ ಅನ್ಸುತ್ತೆ. ಕೆಲವೊಬ್ರು ಅನ್ಕೊಂತಾರೆ ನಾನು ಇರೋದೇ ಹೀಗೆ, ನನಗೆ ಸ್ವಲ್ಪ ಕೋಪ ಜಾಸ್ತಿ, ಅಥವಾ ನನಗೆ ಎಮೋಷನ್ಸ್ ಇಲ್ಲ, ಅಥವಾ ಏನೋ ಒಂದು. ಯಾರು ಏನು 100% ಪರ್ಫೆಕ್ಟ್ ಇರಲ್ಲ. ಆದರೆ ಕೆಲವೊಬ್ಬರಿಗೋಸ್ಕರ ಕೆಲವೊಂದನ್ನು ಬದಲಾಯಿಸ್ಕೊಂಡ್ರೆ ಅವ್ರಿಗೂ ಖುಷಿ ಇರುತ್ತೆ, ಆ ಸಂಬಂಧ ಚೆನ್ನಾಗಿದೆ, ನಮಗೂ ಖುಷಿ ಇರುತ್ತೆ. ಯಾರು ಏನು 100% ಬದಲಾಗಕ್ಕೆ ಆಗಲ್ಲ, ಅಟ್ಲೀಸ್ಟ್ ಬದಲಾಗಕ್ಕೆ ಟ್ರೈ ಆದರೂ ಮಾಡ್ಬೋದು.